ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಸೋಮವಾರದ ಶುಭೋದಯ. ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರಿಗೂ ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯವಾಗಿ ಈ ವಾರದ ಪೂರ್ತಿ ಎಪಿಸೋಡ್ ನಿಮಗೆ ವಾಸ್ತುವಿನ ಒಂದು ಮಾಹಿತಿಯನ್ನು ನಾನು ಕೊಡ್ತೇನೆ. ಯಾರ ಮನೆಯಲ್ಲಿ ಈ ನೈಋತ್ಯ ಭಾಗದಲ್ಲಿ ಸಮಸ್ಯೆಗಳು ಇದೆಯೋ ಅಲ್ಲಿ ಯಾವ ಸಮಸ್ಯೆಗಳು ಉದ್ಭವ ಆಗ್ತದೆ, ಮನೆಯ ಯಜಮಾನನಿಗೆ ಯಾವ ರೀತಿಯಾದಂಥ ಸಮಸ್ಯೆಗಳು ಕಾಡುತ್ತೆ, ಮನೆಯ ಒಂದು ವಾತಾವರಣ ಹೇಗಿರುತ್ತೆ ನೈಋತ್ಯ ಭಾಗದಲ್ಲಿ ಸಮಸ್ಯೆಗಳಿದ್ದಾಗ, ಖಂಡಿತವಾಗಿ ಈ ಮಾಹಿತಿಯನ್ನು ನೋಡ್ತಕ್ಕಂಥ ಕೆಲಸವನ್ನು ಮಾಡಿ. ನಾನು ಕೊನೆಯ ಭಾಗದಲ್ಲಿ ಈ ವಿಚಾರಗಳನ್ನು ತಿಳಿಸ್ತೇನೆ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಈ ದಿನ ಸೋಮವಾರ, ಪ್ರಥಮ ತಿಥಿ ಇರ್ತಕ್ಕಂಥದ್ದು, ಶುಕ್ಲಪಕ್ಷ, ವಜ್ರಯೋಗ, ಕಿಂಸ್ತುಕ್ತ ಹಾಗೆ ಭವಕರಣ ಇರ್ತಕ್ಕಂಥ ಸಮಯ. ಚಂದ್ರ ಇವತ್ತು ಕೂಡ ಉತ್ತರಾಷಾಢ ನಕ್ಷತ್ರ ಅಂದರೆ ಸೂರ್ಯ ನಕ್ಷತ್ರದಲ್ಲಿ 11:51 ಇದ್ದು, ತದನಂತರ ಶ್ರವಣ ನಕ್ಷತ್ರ ಅಂದರೆ ಚಂದ್ರನ ಒಂದು ಸ್ವತಃ ನಕ್ಷತ್ರದಲ್ಲಿ ಹಾದು ಹೋಗ್ತದೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 8:13 9:39 ಯಮಗಂಡ ಕಾಲ ಬೆಳಗ್ಗೆ 11:05 ಮಧ್ಯಾಹ್ನ 12:31 ಗುಳಿಕ ಕಾಲ ಮಧ್ಯಾಹ್ನ 1:56 2:52 ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಇದು ಸಹಿತವಾಗಿ ಮಧ್ಯಾಹ್ನ 12:53 1:35 ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು ಸಹಿತ ಬೆಳಗ್ಗೆ 9:21 10:03 ಚಂದ್ರ 2 ನಕ್ಷತ್ರದಲ್ಲಿ ಅಂದರೆ ಉತ್ತರಾಷಾಢ ತನ್ನ ಸ್ವತಃ ಸೂರ್ಯನ ನಕ್ಷತ್ರದಲ್ಲಿ, ತದನಂತರದಲ್ಲಿ ಸ್ವತಃ ತನ್ನದೇ ಆದಂಥ ನಕ್ಷತ್ರ ಶ್ರವಣ ನಕ್ಷತ್ರದಲ್ಲಿ ಹಾದು ಹೋಗ್ತಕ್ಕಂಥದ್ರಿಂದ 12 ರಾಶಿಗಳ ಇದರಿಂದ ಫಲಾಫಲ ಹೇಗಿರ್ತಕ್ಕಂಥದ್ದು. ಮೊದಲು ಮೇಷರಾಶಿಯವರ ಫಲ. ಮೇಷರಾಶಿಯವರಿಗೆ ನೋಡಿ, ಈ ದಿನ ಭೂಮಿ ಖರೀದಿ ಯೋಗ, ಹಾಗೆ ರಾಜಕೀಯ ಒಂದು ವಿಚಾರದಲ್ಲಿ ಯಶಸ್ಸನ್ನು ಸಿಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ವೃದ್ಧಿ ಇರ್ತಕ್ಕಂಥ ಸಮಯ, ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ, ಹೆಸರು ಕೀರ್ತಿ ಪ್ರತಿಷ್ಠೆ ಗೆಲ್ಲೇಬೇಕು ಅಂತಕ್ಕಂಥ ಮನೋಭಾವತೆ ಮೇಷರಾಶಿಯವರಿಗೆ ಲಭ್ಯತೆ ಇರ್ತದೆ. ಸರ್ಕಾರದಿಂದ ಪ್ರಯೋಜನಗಳು ಲಭ್ಯತೆ, ತನ್ನ ಹುದ್ದೆಯಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ನೀಡ್ತಕ್ಕಂಥ ದಿನ ಮೇಷರಾಶಿಯವರಿಗೆ ಶುಭದ ದಿನವದಲ್ಲಿ ಒಂದು ಕೂಡ. ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ. ವೃಷಭ ರಾಶಿಯವರ ಫಲವನ್ನು ನಾವು ನೋಡಿದಾಗ ಒಂದು ಸ್ಥಳ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಚೇಂಜ್ ಆಫ್ ಜಾಬ್ ಅಥವಾ ಒಟ್ಟುವಾಗಿ ಒಂದು ಬದಲಾವಣೆ, ಸ್ಥಳ ಬದಲಾವಣೆ, ಯಾವುದಾದ್ರೂ ಒಂದು ಬದಲಾವಣೆಗೆ ಪ್ರೇರೇಪಿತವಾಗಿರ್ತಕ್ಕಂಥ ದಿನ. ಹಿರಿಯರ ಸಹಾಯದಿಂದ ಕೆಲವೊಂದು ಕಾರ್ಯಗಳು ವಿಶೇಷವಾಗಿ ಅಂದರೆ ನಡೀತಕ್ಕಂಥದ್ದು ಈ ದಿನ ವೃಷಭ ರಾಶಿಯವರಿಗೆ ಲಭ್ಯವಾಗ್ತಕ್ಕಂಥದ್ದು ಇರ್ತದೆ. ಅದೇ ರೀತಿಯಾಗಿ ಮಿಥುನ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು, ಮಾತಿನ ಮೇಲೆ ಹೆಚ್ಚಿನ ನಿಗಾವನ್ನು ಇಡಬೇಕು, ಕುಟುಂಬದ ಮೇಲೆ ಕಾಳಜಿಯನ್ನು ವಹಿಸ್ಕೊಳ್ಳಿ. ಇವತ್ತಿನ ಸ್ವಲ್ಪ ಮಟ್ಟಿಗೆ ತಾಯಿಯೊಟ್ಟಿಗಿನ ಅಥವಾ ತಾಯಿ ಸಮಾನರೊಟ್ಟಿಗಿನ ಒಂದು ಬಾಂಧವ್ಯದಲ್ಲಿ ಕಿರಿಕಿರಿ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ಈ ದಿನ ತೋರಿಸ್ತದೆ. ಅನ್ಯತಃ ತಾವು ಮಾತಿಗೆ ಮಾತು ಸೇರಿಸ್ಬೇಡಿ. ಯಾವುದೇ ವಿಚಾರಕ್ಕೂ ಸ್ವಲ್ಪ ಜಾಗರೂಕತೆಯಿಂದ ಇದ್ದು ಶಿವನ ಪ್ರಾರ್ಥನೆ ಅಥವಾ ಓಂ ಸೋಂ ಸೋಮಾಯ ನಮಃ ಕ್ಷೀರಾಭಿಷೇಕ ಈ ಥರದನ್ನು ಮಾಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಶಿವನಿಗೆ ಶುಭವಾಗ್ತದೆ. ಕಟಕ ರಾಶಿಯವರಿಗೆ ಸುದಿನವಾಗಿರ್ತಕ್ಕಂಥ ದಿನ. ಈ ದಿನ ಕೂಡ ವ್ಯಾಪಾರ ವಹಿವಾಟುಗಳು, ಮದುವೆ ವಿಚಾರಗಳಲ್ಲಿ ಯಶಸ್ಸು, ಹಾಗೆ ಲಾಭ, ತಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥ ಕಾಲ, ವಿಶೇಷವಾಗಿರ್ತಕ್ಕಂಥ ಒಂದು ಕಾಲವಾಗಿ ಕಟಕ ರಾಶಿಯವರಿಗೆ ಈ ದಿನ ಲಭ್ಯವಾಗ್ತದೆ. ಸಿಂಹರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಆರೋಗ್ಯವೇ ಭಾಗ್ಯ, ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಹಾಗೆ ಸಿಂಹರಾಶಿಯವರು ಹೆಚ್ಚಿನ ಮಹತ್ವವನ್ನು ಕೆಲಸ ಅಥವಾ ಹಣಕಾಸಿಗೆ ಮುಡಿಪಾಗಿಡಬೇಡಿ. ಒಳ್ಳೆಯದು ಇದೆ, ಕೆಟ್ಟದ್ದು ಇರೋದ್ರಿಂದ ಸ್ವಲ್ಪ ಜಾಗರೂಕರಾಗಿ ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥ ದಿನದಲ್ಲಿ ಒಂದು ಕೂಡ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ. ಹೊಸದಾಗಿ ಕೆಲಸವನ್ನು ಪ್ರಯತ್ನ ಪಡ್ತಕ್ಕಂಥವ್ರಿಗೆ ಕೆಲಸಕ್ಕೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಸಿಗ್ತದೆ. ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು, ಖಂಡಿತವಾಗಿ ಕನ್ಯಾ ರಾಶಿಯವರಿಗೆ
ಒಂದು ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಯಾರು ಹೆಚ್ಚಿನ ಇನ್ವಾಲ್ವ್ಮೆಂಟನ್ನು ತನ್ನ ಬುದ್ಧಿಶಕ್ತಿ ಮೇಲೆ ಆಗ್ತಕ್ಕಂಥದ್ದು ಇರ್ತದೋ ಅವರ ಒಂದು ಪೊಟೆನ್ಷಿಯಾಲಿಟಿ ಇಂಪ್ರೂವ್ಮೆಂಟ್ಸ್ ಆಗ್ತಕ್ಕಂಥದ್ದು ಇರ್ತದೆ. ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಜಾಣ್ಮೆಯಿಂದ ಕೆಲಸವನ್ನು ಮಾಡಿಕೊಳ್ಳಿ, ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗುತ್ತೆ. ಸ್ನೇಹಿತರಿಂದ ಲಾಭ ಲಭ್ಯವಾಗ್ತಕ್ಕಂಥದ್ದು ಅತಿ ಅವಶ್ಯಕವಾಗ್ತದೆ. ತುಲಾರಾಶಿಯವರೆಗೂ ಕೂಡ ಈ ದಿನದ ಭಾಳ ವಿಶೇಷವಾಗಿರ್ತಕ್ಕಂಥ ಕಾಲ. ತಮ್ಮ ನಿರ್ಧಾರಗಳನ್ನು ಸರಿಯಾಗಿ ಸ್ವಚ್ಛವಾಗಿದ್ದಲ್ಲಿ ಬಹಳ ವಿಶೇಷವಾಗಿ ಲಾಭವನ್ನು ಮಾಡ್ತಕ್ಕಂಥ ದಿನ. ರಾಜಕೀಯ ಭವಿಷ್ಯವಾಗಿರ್ತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥ ದಿನ. ಮ್ಯಾಕ್ಸಿಮಮ್ ಆ ಒಂದು ಕ್ಷೇತ್ರ ಫಲದಲ್ಲಿ ನೀವು ಒಂದು ಐಕಾನ್ ಆಗಿ ಬೆಳೀತಕ್ಕಂಥ ದಿನ ಈ ತುಲಾರಾಶಿಯವ್ರಿಗಿರುತ್ತೆ. ವೃಶ್ಚಿಕ ರಾಶಿಯವರ ಫಲಾಫಲ ಒಂದು ಸರಳವಾಗಿ ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗಾಗಿರ್ಬೋದು, ಚಾಲಕರಾಗಿರ್ಬೋದು, ಅಥವಾ ಒಂದು ಕ್ರಿಯೇಟಿವ್ ಫೀಲ್ಡ್, ಸಾಫ್ಟ್ವೇರ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಎಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡ್ತೀರೋ ಅಷ್ಟು ಲಾಭ ಲಭ್ಯವಾಗ್ತದೆ. ಮ್ಯಾಕ್ಸಿಮಮ್ ಗುಡ್ ಡೇ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನ. ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಹಣಕಾಸಿನ ಹಾಗೆ ಕುಟುಂಬದ ಮೇಲೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥ ದಿನ. ಕೋಪವನ್ನು ನಿಯಂತ್ರಣದಲ್ಲಿಟ್ಕೋಬೇಕಾಗುತ್ತೆ. ಸ್ವಲ್ಪ ಮಟ್ಟಿಗೆ ನೀವು ತಾಯಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿಯ ದಾಖಲಾತಿಗಳನ್ನು ಪರಿಶೀಲಿಸ್ತಕ್ಕಂಥ ಕಾಲ ಸಹಿತವಾಗ್ತದೆ. ಯಾರ್ಯಾರು ಧನುರಾಶಿಯಲ್ಲಿದ್ದೀರೋ ಈ ದಿನ ಹೆಚ್ಚಿನ ಮಹತ್ವ ಆದಷ್ಟು ಕೂಡ ಬಿಸ್ನೆಸ್ಸು, ಹಣಕಾಸಿನ ಒಂದು ವಿಚಾರಗಳಿಗೆ ಸೀಮಿತವಾಗಿ ಇರ್ತಕ್ಕಂಥ ದಿನ ಕೂಡ ಆಗ್ತದೆ. ವಿದ್ಯಾರ್ಥಿಗಳು ಕೂಡ ಶುಭದ ದಿನದಲ್ಲಿ ಒಂದು ಕೂಡ ಈ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಮಕರ ರಾಶಿಯವ್ರಿಗೂ ಸಹಿತವಾಗಿ ಈ ದಿನ ಭಾಳ ವಿಶೇಷವಾಗಿ ಚಂದ್ರನ ಸ್ಥಾನವನ್ನು ನೋಡಿದಾಗ ಲಗ್ನದಲ್ಲೇ ಚಂದ್ರ ಇರೋದ್ರಿಂದ ಕೆಲವೊಂದು ವಿಚಾರಗಳಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ. ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು. ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಸ್ಥಾನ ಯಾವಾಗಲೂ ಕೂಡ ಈಗೋಸ್ಟಿಕ್ ನೇಚರ್ ಜಾಸ್ತಿ ಇರ್ತದೆ. ರಾಜಕೀಯ ಭವಿಷ್ಯದಲ್ಲಿ ಆಸಕ್ತಿ ಇರ್ತಕ್ಕಂಥದ್ದು, ಆರೋಗ್ಯದ ವಿಚಾರದಲ್ಲಿ ವೃದ್ಧಿ ಇರ್ತಕ್ಕಂಥ ದಿನ. ತಾನು ಬಯಸಿ ಮಾಡ್ತಕ್ಕಂಥ ಕೆಲಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗ್ತದೆ. ಯಾರು ಮಕರ ರಾಶಿಯಲ್ಲಿದ್ದೀರೋ ಅವರು ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥ ದಿನ. ವ್ಯಾಪಾರ ವಹಿವಾಟುಗಳು ತನ್ನ ಪ್ರಯತ್ನದ ಮೂಲಕ ಸಾಗ್ತದೆ. ಕುಂಭರಾಶಿಯವರು ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ಕೊಳ್ಳಿ. ನಷ್ಟ ಇರ್ತಕ್ಕಂಥ ದಿನವಾದ್ದರಿಂದ ಸ್ವಲ್ಪ ಹಣಕಾಸಿನ ಮೇಲೆ ಹೆಚ್ಚಿನ ಒಂದು ನಿಗಾವನ್ನು ಹಿಡಿ. ತ್ರಯಂಬಕ ಮಂತ್ರ ಹಾಗೆ ಶಿವನಿಗೆ ಕ್ಷೀರಾಭಿಷೇಕಗಳನ್ನು ಮಾಡಿಸಿ, ಅಕ್ಕಿಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳು, ಹಾಲಿನಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಈ ದಿನ ದಾನವನ್ನು ಮಾಡಿ ಶುಭವಾಗ್ತದೆ. ದುರ್ಗಾದೇವತೆಯ ಆರಾಧನೆ ಬಹಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ. ಮೀನರಾಶಿಯ ಈ ದಿನದ ಫಲಾಫಲ ನೋಡಿ. ಮೀನರಾಶಿಯವರಿಗೆ ಉತ್ಕೃಷ್ಟವಾಗಿ ಲಾಭವನ್ನು ಪಡಿತಕ್ಕಂಥ ದಿನ. ಸ್ನೇಹಿತರಿಂದ ಲಾಭ, ಟ್ರೇಡಿಂಗಿಂದ ಲಾಭ, ಶೇರ್ ಮಾರ್ಕೆಟ್ಗಳಿಂದ ಲಾಭ, ಇದ್ದಕ್ಕಿದ್ದಾಗೆ ಧನಾಗಮವನ್ನು ಕಾಣ್ತಕ್ಕಂಥದ್ದು ಕಡಾಖಂಡಿತವಾಗಿ ಲಭ್ಯವಾಗ್ತದೆ. ಅಫ್ಕೋರ್ಸ್ ಮೀನರಾಶಿಯವರಿಗೆ ಎಲ್ಲ ರೀತಿಯಾದಂಥ ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲ. ಸ್ನೇಹಿತರೆ, ವಾಸ್ತುವಿನ ಪ್ರಕಾರ ನೈಋತ್ಯ ಭಾಗದಲ್ಲಿ ನಿಮಗೆ ಸಮಸ್ಯೆಗಳಿದೆ ಅಥವಾ ಟಾಯ್ಲೆಟ್ ಬಾತ್ರೂಮ್ ಇದೆ, ಇಲ್ಲಿ ಖಂಡಿತವಾಗಿ ನಿಮಗೆ ಯಜಮಾನನಿಗೆ ಇದ್ದಕ್ಕಿದ್ದ ಹಾಗೆ ಸಮಸ್ಯೆಗಳು ಕಡಾಖಂಡಿತವಾಗಿ ಬರುತ್ತೆ. ಯಾರ ಒಂದು ಮನೆಯಲ್ಲಿ ನೈಋತ್ಯ ಭಾಗದಲ್ಲಿ ಟಾಯ್ಲೆಟ್ ಬಾತ್ರೂಮು ಆ ಸ್ಥಾನ ತಗ್ಗಾಗಿದೆ, ನೈಋತ್ಯ ಕಟ್ಟಾಗಿದೆ, ನೈಋತ್ಯ ಬೆಳೆದಿದೆ ಎಂದಾಗ ಮನೆಯ ಯಜಮಾನನಿಗೆ ಇದ್ದಕ್ಕಿದ್ದ ಹಾಗೆ ಆಪತ್ಕಾಲ ಬರ್ತಕ್ಕಂಥದ್ದು ಇರ್ತದೆ. ಮರಣ ಹೊಂದತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ಏಳಿಗೆ ಕಡಿಮೆ ಆಗುತ್ತೆ. ಆ ಮನೆಯಲ್ಲಿ ಯಾರ ವಾಸ ಮಾಡಿದ್ರೂ ಕೂಡ ಆಯುಷ್ ಸ್ಥಾನ ಕಡಿಮೆ ಇರ್ತದೆ. ಮನೆಯ ಯಜಮಾನನಿಗೆ ಖಂಡಿತವಾಗಿ ಇದಕ್ಕೆ ಸರಳ ಪರಿಹಾರಗಳನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ವಿಶೇಷವಾಗಿ ನಮ್ಮ ನಂಬರ್ಗೆ ಡಯಲ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡಿ. ನಿಮಗೆ ಕಡಾಖಂಡಿತವಾಗಿ ನಮ್ಮ ಕಡೆಯಿಂದ ನಿಮಗೆ ವಾಸ್ತುವಿನ ಪರಿಹಾರಗಳು ಸಿಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.